ಕಾಂಪಿಟೇಟರ್ಸ್ ಬನ್ನಿ ಒಂದು ಬೇರೆ ಕಲಿ. ಈ ಕಾಲೇಜಿನಲ್ಲಿ ಜಾನಪದ ಗೀತಗಾಯನ ಸ್ಪರ್ಧೆಯನ್ನ ಮಾಡೋಕೆ ಮುಂಚೆ ಕೂಡ ನಮ್ಮ ರೋಟರಿ ಸಂಸ್ಥೆಯ ವತಿಯಿಂದ ನಡೆಸಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಪತ್ರಾಂಕಿತ ವ್ಯವಸ್ಥಾಪಕರಾದಂಥ ಮಂಜುನಾಥ್ ರವರು ನನ್ನ ಜೊತೆ ಒಂದ್ಸರಿ ಚರ್ಚೆ ಮಾಡಿದ್ರು. ಇದರ ಮೂಲ ಉದ್ದೇಶ ನಿಮ್ಮಲ್ಲಿರೋ ಸುಪ್ತ ಪ್ರತಿಭೆಯನ್ನ ಅನಾವರಣ ಮಾಡಲಿಕ್ಕೆ ಒಂದು ಅವಕಾಶನೂ ಕೊಟ್ಟಂಗಾಗತ್ತೆ. ಹಾಗೆ ತಾಲೂಕಿನ ವಿವಿಧ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಒಂದು ಸುವ್ಯವಸ್ಥಿತವಾದಂಥ ಪ್ರಥಮ ದರ್ಜೆ ಕಾಲೇಜು ಮತ್ತು ಸ್ನಾತಕೋತ್ತರ ಪದವಿ ಕಾಲೇಜನ್ನ ದರ್ಶನ ಮಾಡುವಂಥ ಮೂಲ ಉದ್ದೇಶ ಈ ಕಾಲೇಜಿನಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಆ ಮೂಲ ಉದ್ದೇಶದ ಆಶಯಗಳನ್ನ ನಾನು ನಿಮ್ಮೊಂದಿಗೆ ಹಂಚ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಈ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಭಾಗಿಯಾಗಿ ಭವ್ಯ ಕಟ್ಟಡವನ್ನು ಕಟ್ಟಿದ್ದಾರೆ. ಅದಕ್ಕಾಗಿ ಸರ್ಕಾರ ಕೂಡ ಕೋಟ್ಯಾಂತರ ರು ಹಣವನ್ನು ವ್ಯಯ ಮಾಡಿದೆ. ಇಲ್ಲಿ ಬಹುತೇಕ ನಾನು ಈ ಕಾಲೇಜಿಗೆ ಬಂದಾಗ ನೋಡ್ತಾ ಕೂತಿದ್ದೆ, ಅಲ್ಲಿ ಬೋರ್ಡ್ ಒಬ್ರು ಪ್ರಿನ್ಸಿಪಲ್ ಇದ್ದಾರೆ, 5 ಜನ ಅಸೋಸಿಯೇಟ್ ಪ್ರೊಫೆಸರ್ಸ್ ಇದ್ದಾರೆ, 22 ಜನ ಲೆಕ್ಚರರ್ಸ್ ಇದ್ದಾರೆ. ಇಷ್ಟು ದೊಡ್ಡ ಒಂದು ವ್ಯವಸ್ಥೆಯನ್ನ ಸರ್ಕಾರ ಕೊಟ್ಟಿದೆ. ಕಾರಣ ಏನು ಅಂದ್ರೆ ನಮ್ಮ ಗ್ರಾಮೀಣ ಭಾಗದ ಮಕ್ಕಳು ಪದವಿಯನ್ನ ಪಡಿಬೇಕು. ಈ ಪದವಿಗೆ ಮೂಲ ಬೇಸ್ಮೆಂಟ್ ಅದು. ಆ ಫೌಂಡೇಶನ್ ನಿಮಗೆ ಪ್ರೈಮರಿ ಎಜುಕೇಶನ್ ಮುಗಿದ ಮೇಲೆ ಹೈಸ್ಕೂಲ್ ಮಾಡ್ತೀರಾ, ಹೈಸ್ಕೂಲ್ ಮುಗಿದ ಮೇಲೆ ಪ್ರೀ ಯೂನಿವರ್ಸಿಟಿ ಇದರಲ್ಲಿ PUC ಮಾಡ್ತೀರಾ, PUC ಮುಗಿದ ಮೇಲೆ ಪದವಿ ಕೋರ್ಸ್ಗಳನ್ನ ಮಾಡ್ತೀರಾ. ಪದವಿ ಕೋರ್ಸ್ಗಳನ್ನ ಮಾಡ್ತಾ ಇರ್ತಕ್ಕಂಥ ಮಕ್ಕಳುಗಳು ಎಲ್ಲರ ಆಸೆ ಇದೆ, ಪ್ರತಿಯೊಬ್ಬರಿಗೂ ಪೋಷಕರಿಗೆ ಎಲ್ಲರ ಮಕ್ಕಳುಗಳು ಕೂಡ ಮೆಡಿಕಲ್ಲೇ ಮಾಡಬೇಕು, ಇಂಜಿನಿಯರಿಂಗೇ ಮಾಡಬೇಕು ಅನ್ನೋಂಥದ್ದು ಎಲ್ಲರ ಮಹದಾಸೆ. ಮೆಡಿಕಲ್ಲು ಇಂಜಿನಿಯರಿಂಗು ಎರಡನ್ನ ಬಿಟ್ರೆ ಗೇಟ್ ಕ್ಲೋಸ್ ಆಗುತ್ತಲ್ಲ, ಮುಂದಿನ ಏನು ಅನ್ನೋದ್ರ ಬಗ್ಗೆ ಯಾರು ಕೂಡ ಚಿಂತನೆ ಮಾಡಲ್ಲ. ಪ್ರತಿಯೊಬ್ಬರು ಮೆಡಿಕಲ್ಲು ಇಂಜಿನಿಯರಿಂಗು ಸೈನ್ಸ್ ಸ್ಟೂಡೆಂಟ್ಸ್ಗೆ. ಆದರೆ ಕಾಮರ್ಸಿಗೆ ಆರ್ಟ್ಸಿಗೆ ಬೇರೆ ಬೇರೆ ಇದೆ.